ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಸ್ಟೂಡೆಂಟ್ಸ್ ಒಂದ್ ಕಡೆ ಈ ವಿಚಾರವಾಗಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ವಿಪಕ್ಷಗಳು ಕೂಡ ಪಟ್ಟು ಹಿಡಿತಾ ಇದೆ. ವಿಪಕ್ಷಗಳ ಪಟ್ಟು ಈ ಸಂದರ್ಭದಲ್ಲಿ ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಸಂಸತ್ ಅಧಿವೇಶನ ನಡೀತಾ ಇರುವಂತ ಕಾರಣದಿಂದ ಸದ್ಯ ಸಂಸತ್ ಭವನದ ಮಕರ ದ್ವಾರದಲ್ಲಿ ವಿಪಕ್ಷಗಳು ಧರಣಿಯನ್ನ ನಡೆಸ್ತಾ ಇವೆ. ಇವತ್ತು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗಿನ ದೃಶ್ಯಗಳನ್ನೇ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಂಡಿ ಒಕ್ಕೂಟದ ಸಂಸದರುಗಳು ಇವತ್ತು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರು ಸಂಜೆ ಸಂದರ್ಭದಲ್ಲಿ ಇಂಡಿ ಒಕ್ಕೂಟದ ಸಂಸದರ ಜೊತೆಗೆ ಅವರೆಲ್ಲ ಒಂದು ಸಭೆಯನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಗಾಂಧಿ ಸ್ಮೃತಿಗೆ ಹೋಗಿ ಅಲ್ಲಿ ನಮಸ್ಕರಿಸಿದ್ದರು. ತಮ್ಮ ಹೋರಾಟ ಹಿಂಸಾತ್ಮಕವಾಗಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದರು. ಈಗ ಅದರ ಮುಂದುವರೆದ ಭಾಗವಾಗಿ ಪ್ರತಿಭಟನೆ ಸಂಸತ್ ಭವನದ ಆವರಣದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಸ್ಟೂಡೆಂಟ್ಸ್ ಎಲ್ಲ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕೃತವಾದಂಥ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಅಂದರೆ ಪ್ರತಿಭಟನೆಗೆ ದೇಶದಾದ್ಯಂತ ಪ್ರತಿಭಟನೆ ಆಗಬೇಕು ಅಂತ ಹೇಳ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಕೊಟ್ಟಿರುವಂಥ ಅಧಿಕೃತ ಕರೆ ಅದು. ಆ ಕಾರಣಕ್ಕಾಗಿಯೇ ದೇಶದ ಹಲವು ಭಾಗಗಳಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಅಸೆಂಬಲ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಜಂತರ್ ಮಂತರ್ನಲ್ಲಂತೂ ಬಹಳ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಮೆಟ್ರೋ ಸ್ಟೇಷನ್ಗಳು, ಬಸ್ ನಿಲ್ದಾಣಗಳು ಎಲ್ಲ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ ಇಂದ ತುಂಬ ಹೋಗಿರೋದನ್ನ ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ. ಜಂತರ್ ಮಂತರ್ ಕಡೆಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸ್ ಅವರೆಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಸದಸ್ಯರುಗಳು, ಆಮೇಲೆ ವಿರೋಧ ಪಕ್ಷದ ಬಹುತೇಕ ಸಂಸದರುಗಳು ಹೀಗೆ ಪ್ರತಿಭಟನೆಯನ್ನ ನಡೆಸುತ್ತಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಡಿಸ್ಮಿಸ್ ಪ್ರಧಾನ್ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಅವರೆಲ್ಲ ಸೇರ್ಕೊಂಡಿದ್ದಾರೆ. ಈಗ ಸಂಸತ್ನಲ್ಲಿ ಇವತ್ತು ವಿಪಕ್ಷಗಳು ಧರಣಿ ಮುಂದುವರಿಸುವಂತ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟನ್ನ ಹಾಕ್ತಾ ಇವೆ. ಕಾಂಗ್ರೆಸ್ ಧರಣಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಕಲಾಪ ಮುಗಿಯುವವರೆಗೂ ಸದನದಲ್ಲೇ ಇರಬೇಕು ತನ್ನ ಎಲ್ಲ ಸಂಸದರಿಗೂ ಬಿಜೆಪಿ ಸೂಚನೆಯನ್ನ ಕೊಟ್ಟಿದೆ. ಯಾಕಂದ್ರೆ ವಿಪಕ್ಷಗಳ ಧ್ವನಿ ಮೇಲಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಬಿಜೆಪಿ ತನ್ನ ಸದಸ್ಯರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದು ಎಲ್ಲ ಸಂಸದರುಗಳು ಸದನದಲ್ಲೇ ಇರಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ನಿಧಾನವಾಗಿ ಇದೀಗ ಒಬ್ಬೊಬ್ಬರೇ ಮಿನಿಸ್ಟರ್ಸ್ಗಳು, ಆಮೇಲೆ ಇನ್ನಿತರ ಬಿಜೆಪಿಯ ಸಂಸದರು ಅಥವಾ NDA ಒಕ್ಕೂಟದ ಸಂಸದರುಗಳು ಈಗ ಸಂಸತ್ ಭವನದ ಒಳಗೆ ಎಂಟ್ರಿ ಕೊಡ್ತಾ ಇರುವಂಥ ಸನ್ನಿವೇಶ ನೋಡ್ತಾ ಇದ್ದೀರಾ. ಸೊ ಸಂಸತ್ ಅಂದರೆ ಕಲಾಪ ಕೂಡ ಆರಂಭ ಆಗ್ತಾ ಇದೆ. ಓಂ ಬಿರ್ಲಾ ಅವರು ಈಗ ತಾನೇ ಸದನದ ಒಳಗೆ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ವಿಪಕ್ಷ ಸದಸ್ಯರುಗಳೆಲ್ಲ ಬಹುತೇಕ ಹೊರಗಡೆ ಇದ್ರು, ಅವರುಗಳು ಕೂಡ ಈಗ ಸದನದ ಬಳಿ ಬಂದಿದ್ದಾರೆ, ಸದನದ ಒಳಗೆ ಬಂದಿದ್ದಾರೆ. 26 तारीख को मनाते हैं, लेकिन 26 तारीख को अवकाश होने के कारण मैं कारगिल दिवस, विजय दिवस का मेंशन आज कर रहा हूं. माननीय सदस्यगण, दिनांक 26 जुलाई 2026 को कारगिल विजय दिवस की 27वीं वर्षगांठ है. ये दिन हमारे भारतीय सशस्त्र बलों के अद्भुत अप्रतिम शौर्य और सर्वोच्च बलिदान का प्रतीक है. ये सभा भारतीय सशस्त्र बलों के उन वीर जवानों को श्रद्धापूर्वक नमन करती है जिन्होंने अत्यधिक दुर्गम पर्वतीय क्षेत्रों, विषम परिस्थितियों और प्रतिकूल मौसम की परवाह न करते हुए अद्वितीय वीरता और अटूट संकल्प का परिचय दिया और अपना सर्वोच्च बलिदान देकर देश की अखंडता और संप्रभुता की रक्षा की. संपूर्ण राष्ट्र मातृभूमि की रक्षा में अपना सर्वोच्च न्योछावर करने वाले अमर शहीदों का सदैव ऋणी रहेगा. ये सदन उन वीर शहीदों के परिजनों के प्रति अपनी गहरी संवेदना, सम्मान और कृतज्ञता व्यक्त करता है. अब सदन कारगिल के अमीर शहीदों की पवित्र स्मृतियों में मौन रहेगा. ओम शांति।
प्रश्नकाल मैंने पूर्व में व्यवस्था दी थी कि प्रश्नकाल सबसे महत्वपूर्ण समय होता है और हमारे माननीय सदस्यगण सरकार से सवाल पूछते हैं, जवाबदेही भी तय करते हैं और अपने क्षेत्र की अपेक्षाएं, आकांक्षाएं, चुनौतियों, कठिनाइयों को भी सदन में प्रश्नकाल के माध्यम से उठाते हैं। मेरा आपसे आग्रह है कि आप प्रश्नकाल में सहयोग करें। आप जिस विषय पर भी चर्चा करना चाहते हैं, नियमों के तहत उस विषय पर चर्चा की अनुमति दी जाएगी। ये मैंने कल भी कहा था, पुनः आप लोगों से आग्रह करता हूँ। मेरा आप लोगों से आग्रह है कि सदन को चलाने में सहयोग करें, सदन में गतिरोध पैदा न करें। सदन संवाद, चर्चा, सहमति, असहमति, चिंताओं और मुद्दों को उठाने वाला सदन होता है। मेरा आपसे आग्रह है कि आप सहयोग करेंगे। सदन नहीं चलाना चाहते, सदन की कार्रवाई आज 12 बजे तक के लिए स्थगित की जाती है। ಸೊ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಮತ್ತೆ ಗದ್ದಲ ಗಲಾಟೆ ಆರಂಭ ಆಗುವಂಥ ಮುನ್ಸೂಚನೆಗಳು ಸಿಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ 26ನೇ ತಾರೀಕು ಕಾರ್ಗಿಲ್ ವಿಕ್ಟ್ರಿ ದಿನ ಅಂತಾರೆ, ಕಾರ್ಗಿಲ್ ದಿವಸ್, ಈ ಕಾರಣಕ್ಕಾಗಿಯೇ ವಿಜಯ್ ದಿವಸ್, ಈ ಕಾರಣಕ್ಕಾಗಿಯೇ ಅವತ್ತು ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ಸದನ ಇರೋದಿಲ್ಲ. ಹೀಗಾಗಿನೇ ಇವತ್ತೇ ಆ ಸಂದರ್ಭದಲ್ಲಿ ಮಡಿದಂಥ ಯೋಧರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಆಯಿತು. ಇದೆಲ್ಲ ಒಂದು. ಎರಡನೇದಾಗಿ ಈಗ ಮತ್ತೆ ರಾಜ್ಯಸಭೆಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಅಲ್ಲೂ ಕೂಡ ಗದ್ದಲ ಮುಂದುವರಿತಾ ಇದೆ. ಲೋಕಸಭೆ ಕಲಾಪ ಮುಂದೂಡಿಕೆ ಆಗಿದೆ. 12 ಗಂಟೆ ತನಕನೂ ಕೂಡ 12 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಲೋಕಸಭಾ ಕಲಾಪವನ್ನ. ಕಾರಣ ಅಂತಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರುವಂತಹ ರೀತಿ. ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀಟ್ ಅಕ್ರಮ, ಅದಾದ ನಂತರದಲ್ಲಿ ತೆಗೆದುಕೊಂಡಿರುವಂತಹ ಕ್ರಮ, ನಾವು ಚರ್ಚೆಗೆ ಸಿದ್ಧ ಅಂತ. ಹೌದು, ಚರ್ಚೆ ಮಾಡಲೇಬೇಕು, ಬಟ್ ಧರ್ಮೇಂದ್ರ ಪ್ರಧಾನ್ ಮೊದಲಿಗೆ ರಾಜೀನಾಮೆ ಕೊಡಬೇಕು. ಇದು ವಿಪಕ್ಷಗಳ ಪಟ್ಟು. ಇದರಲ್ಲಿ ಯಾವ ತರನಾದ ಕಾಂಪ್ರಮೈಸ್ ಕೂಡ ಇದ್ದಂಗೆ ಕಂಡು ಬರ್ತಾ ಇಲ್ಲ. ಹಾಗಾಗಿನೇ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಆಡಳಿತ ಹಾಗೆ ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಅಲ್ಲಿ ಗದ್ದಲ ಗಲಾಟೆ ಶುರುವಾಗ್ತಾ ಇದೆ. ಹೀಗಾಗಿನೇ ಸ್ಪೀಕರ್ ಓಂ ಬಿರ್ಲಾ ಅವರು 12 ಗಂಟೆಗೆ ಕಲಾಪವನ್ನ ಮುಂದೂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. सदन नहीं चलाना चाहते, सदन की कार्रवाई आज 12 बजे तक के लिए स्थगित की जाती है. ಸೊ ಹೆಚ್ಚಿಗೆ ಏನು ಅವಕಾಶ ಇರಲಿಲ್ಲ ಇಲ್ಲಿ ಇವತ್ತು. ಸೊ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಮತ್ತೊಂದಕ್ಕೆ ಈ ಥರದ್ದು ಯಾವುದೂ ಕೂಡ ಅವಕಾಶ ಇರಲಿಲ್ಲ. ನೇರ ಓಂ ಬಿರ್ಲಾ ಅವರು ಕಲಾಪವನ್ನು ಮುಂದೂಡಿಕೆ ಮಾಡಿದ್ರು. ಯಾಕಂತಾದರೆ ವಿಪಕ್ಷಗಳು ಆ ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಬಂದಂಥದ್ದು, ಜೊತೆಗೆ ಗಲಾಟೆ ಗದ್ದಲ ಹೆಚ್ಚಾಗುತ್ತೆ ಅನ್ನುವಂಥದ್ದು ಬಹುಶಃ ಸ್ಪೀಕರ್ ಗಮನಕ್ಕೆ ಬಂದಿರ್ಬೋದು, ಆ ಕಾರಣಕ್ಕಾಗಿ ಅಂತ ಕಾಣಿಸುತ್ತೆ. ಮತ್ತೊಂದು ಕಡೆ ಪ್ರಧಾನಿ ಏನು ಹೇಳಿದ್ದಾರೆ ಅಂತ ಅಂದರೆ, ನಿನ್ನೆ ತಡರಾತ್ರಿ ಅವರು ಬಿಟ್ಟಿರುವಂಥ ವಿಡಿಯೋದಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ತ್ವರಿತವಾಗಿ ನಾವು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಕಾನೂನನ್ನು ತರ್ತೀವಿ ಅಂತ ಹೇಳ್ಬೋದು. ನೋಡಿ, ಸಂಸತ್ನಲ್ಲಿ ಮಾತನಾಡಿದ್ರೆ ಮಾತ್ರ ಅದು ಅಧಿಕೃತ ಆಗುತ್ತೆ. ಪ್ರಧಾನಿ ಇಲ್ಲಿ ಮಾತಾಡಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆಯಲ್ಲಿ ಕಿಡಿಕಾರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಮಧ್ಯರಾತ್ರಿ 12 ಗಂಟೆಗೆ ಬಂದು ವಿಡಿಯೋ ಬಿಡೋದಲ್ಲ, ಹೊರಗಡೆ ಅವರು ಮನ್ ಕಿ ಬಾತ್ ಮಾಡುವಂಥದ್ದಲ್ಲ, ಸಂಸತ್ನಲ್ಲಿ ಅವ್ರು ಮಾತಾಡಬೇಕು. ಇಲ್ಲಿ ಮಾತನಾಡಿದ್ರೆ ಅದು ಅಧಿಕೃತ ಆಗುತ್ತದು. ಇಲ್ಲಿ ಮಾತಾಡಬೇಕು ಅವರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸ್ತಾ ಇದ್ದಾರೆ. कहना देखिए, अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे. जब वो आएंगे स्टेटमेंट करने तो उनको रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं, हम देखेंगे. देखिए, ಸೊ ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ರಾತ್ರಿ ವಿಡಿಯೋ ಬಿಟ್ಟಿರುವಂಥ ಪ್ರಧಾನಿ ಮೋದಿ ವಿಚಾರವಾಗಿ ಹೇಳ್ತಾ ಇರೋದು.
ಅಲ್ಲೆಲ್ಲ ಮಾತನಾಡೋ ಅಂಥದ್ದಲ್ಲ, ಅವರು ಸಂಸತ್ನಲ್ಲಿ ಬಂದು ಮಾತನಾಡಬೇಕು, ಅವಾಗ ಅದು ಅಧಿಕೃತ ಆಗುತ್ತೆ.